ನಮಸ್ತೆ ಆತ್ಮೀರೆ. ನಮ್ಮ ಯೂಟ್ಯೂಬ್ ಚಾನಲ್ ಪಾಸಿಟಿವ್ ತಮ್ಮಯ್ಯ ಎಣ್ಣೆಗೆ 400 ವಿಡಿಯೋಗಳಾಯಿತು. ಅದರಿಂದ ನಿಮಗೆಲ್ಲ ಯಾವ ರೀತಿಯ ಮಾಹಿತಿಗಳು ಸಿಕ್ಕಿದೆಯೋ ನನಗೆ ಗೊತ್ತಿಲ್ಲ. ಆದರೆ ಇದರಿಂದ ನಮ್ಮಲ್ಲಿ ಒಂದು ನೈಸರ್ಗಿಕವಾಗಿ ಕೃಷಿ ಮಾಡೋದು, ಆರೋಗ್ಯವನ್ನು ಉಳಿಸ್ಕೊಳ್ಳೋದು, ಪರಿಸರ, ಪ್ರಕೃತಿ ಇವುಗಳ ಅರಿವನ್ನ ಅರಿತ ಅನುಭವದ ಒಂದು ಗ್ರೂಪ್ ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಈ 400 ವಿಡಿಯೋಗಳಲ್ಲಿ ನಾವು ನಮ್ಮ ಸ್ವಂತ ಅನುಭವವನ್ನ, ನಮ್ಮ ನೋವು ನಲಿವುಗಳನ್ನ ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀವಿ. ಇದು ಆರಂಭಿಸಿದ್ದು ನಮ್ಮ ಯೋಗೇಶ್ ಅವರು, ಅವ್ರ ಭಾವ ಚಂದ್ರಶೇಖರ್ ಅವರು ಎಲ್ಲ ಆರಂಭಿಸಿ ಆದ್ಮೇಲೆ ಸ್ವಲ್ಪ ದಿನ ಇದು ಕಾರಣಾಂತರದಿಂದ ಅಂದ್ರೆ ತಾಂತ್ರಿಕ ವ್ಯವಸ್ಥೆ ನಮ್ಮಲ್ಲಿ ಇಲ್ಲದೆ ಇರೋದ್ರಿಂದ ಅದು ನಿಂತು ಪ್ರಜ್ವಲ್ ಅವ್ರು ಬಂದ್ಮೇಲೆ ಅದು ಕಂಟಿನ್ಯೂ ಆಯಿತು. ನಾವು ಅದನ್ನ ಈಗಾಗಲೇ ಇವರು 3 ಜನರ ಸಹಾಯ, ನಮ್ಮ ಮಂಡ್ಯ ಯೋಗೇಶ್ ಅವರು, ಚಂದ್ರಶೇಖರ್ ಅವರು ಹಿರಿಯ ಪತ್ರಕರ್ತರು, ಅನುಭವಿಗಳು, ಅವರೆಲ್ಲ ಒಂದು ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿದ್ದೀನಿ, ಆರಂಭಿಸಿದ್ರು. ಇದನ್ನ ಆಮೇಲೆ ಪ್ರಜ್ವಲ್ ಅವರು ಈಗ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರೂ ಇದಕ್ಕೆ ಸಪೋರ್ಟ್ ಇದ್ದಾರೆ. ಹಾಗೆ ನಮ್ಮ ಡಾಕ್ಟರ್ ದೊಡ್ಡೇಗೌಡರು, ನಮ್ಮ ನೀವು ರಮೇಶ್ ಅವರು, ಹೀಗೆ ಅನೇಕ ಜನರ ಒಂದು ಸಹಾಯ ಸಪೋರ್ಟ್ ಇಂದ ಮತ್ತೆ ನೀವು ಪ್ರತಿದಿನ ಅದನ್ನ ವೀಕ್ಷಣೆ ಮಾಡ್ತಾ ಇದ್ದೀರಿ. ಸುಮಾರು ಒಂದು 13,000-14,000 ಜನ ಇದಕ್ಕೆ ಸಬ್ಸ್ಕ್ರೈಬ್ ಆಗಿದ್ದಾರೆ. ಈ 13,000-14,000 ಅಂದ್ರೆ ಅದು ಬಹಳ ಕಡಿಮೆನೆ. ಯಾಕಂದ್ರೆ ಒಬ್ಬ ರೈತನ ಚಾನಲ್ ಇಷ್ಟು ಕಡಿಮೆ ಇದೆ ಅಂದ್ರೆ ಯಾವ್ದಾವ್ದೋ ಚಾನಲ್ಗಳನ್ನ ನೋಡ್ತಾ ಇದ್ರೆ ಲಕ್ಷಗಟ್ಲೆ, ಕೋಟಿಗಟ್ಲೆ ವ್ಯೂಸ್ ಇರುತ್ತೆ. ರೈತರಿಗಾಗೆ ಮಾಡ್ತಾ ಇರೋ ಒಂದು ಚಾನಲ್ ಬರೀ 13,000 ಅಂದ್ರೆ ನಮ್ಗೆ ವೈಯಕ್ತಿಕವಾಗಿ ಸ್ವಲ್ಪ ನೋವಾಗ್ತದೆ. ಯಾಕೆ ಒಳ್ಳೆಯ ವಿಚಾರಗಳನ್ನ ಜನ ಹಂಚ್ಕೊಳ್ಳೋದಿಲ್ಲ, ಯಾಕೆ ಅದಕ್ಕೆ ಗಮನ ಹರಿಸೋದಿಲ್ಲ ಅನ್ನೋದು ಒಂದು ಕಡೆ ಆದ್ರೆ, ಇನ್ನೊಂದು ಕಡೆ ಯಾವಾಗ್ಲೂ ಒಳ್ಳೇದು ನಿಧಾನವಾಗಿ ನಡೆಯೋದು ಅನ್ನೋದು ಒಂದು ಸಮಾಧಾನ. ಯಾವುದೇ ಒಂದು ಬಗ್ ಅಂತ ಹತ್ತಿದ್ರೆ, ನೆಲ್ಲೂನಿಗೆ ಬೆಂಕಿ ಬಿದ್ದರೆ ಅದರಲ್ಲಿ ಅಡಿಗೆ ಮಾಡೋಕ್ಕಾಗಲ್ಲ. ಅದೇ ಸೌದೆಗೆ ಬೆರಣಿಯಲ್ಲಿ ನಾವು ಅಡಿಗೆ ಮಾಡಿದ್ರೆ ಅದು ನಿಧಾನದಲ್ಲಿ ಉಳಿದು ಅಡಿಗೆ ಆಗ್ತದೆ. ಹೀಗೆ ಇಷ್ಟು ದಿನ ನೀವು 400 ಇದನ್ನ ನೋಡಿ ಅದನ್ನ ನೋವು ನಲಿವು ಕಷ್ಟ ಸುಖ ಅನುಭವಿಸಿದ್ರಿ. ಇನ್ನು ಮುಂದೆ ಯಾವ ರೀತಿ ಇರಬೇಕು, ಇನ್ನು ಯಾವ್ಯಾವ ವಿಚಾರಗಳನ್ನ ಬರಬೇಕು ಅನ್ನೋದನ್ನ ಸ್ವಲ್ಪ ಕಮೆಂಟ್ ಮಾಡಿ. ಕೆಲವರು 4-5 ಜನ ಸಂಪೂರ್ಣ ಪ್ರತಿನಿತ್ಯ ಅವರು ಒಂದು 4-5 ಜನ ನಮ್ಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಅದು ನಮ್ಗೆ ತುಂಬಾ ಒಂದು ಸಮಾಧಾನ ಆಗ್ತದೆ. ಮತ್ತೆ ಎಲ್ಲರೂ ಒಂದು ಒಳ್ಳೆ ಅಭಿಪ್ರಾಯಗಳನ್ನೇ ವ್ಯಕ್ತಪಡಿಸ್ತಾ ಇದ್ದೀರಿ, ಬಹಳ ಒಳ್ಳೇದು. ಹೀಗೆ ನಿಮ್ಮ ಸಹಾಯ ಸಪೋರ್ಟು ನಮ್ಗೆ ಬೇಕು. ಮತ್ತೆ ಇದನ್ನ ಆದಷ್ಟು ನೀವು ನೋಡಿದ್ಮೇಲೆ ಅವಶ್ಯಕತೆ ಇದ್ರೆ, ಇವತ್ತಿನ ಸಮಾಜಕ್ಕೆ ನಾವು ಹೇಳ್ತಾ ಇರೋ ಅವಶ್ಯಕತೆ ಇದ್ರೆ ದಯಮಾಡಿ ಎಲ್ಲರಿಗೂ ಶೇರ್ ಮಾಡಿ, ಫಾರ್ವರ್ಡ್ ಮಾಡಿ, ಇದನ್ನ ಹೆಚ್ಚು ಪ್ರಚಾರಕ್ಕೆ ಬರಲಿ. ಯಾಕೆಂದ್ರೆ ನಾವು ಯಾವುದೇ ರಾಜಕೀಯ, ಯಾವುದೇ ಧರ್ಮಕ್ಕೆ ಅಂಟ್ಕೊಂಡವರಲ್ಲ. ಮಾನವರು, ಮನುಷ್ಯರು, ಅವ್ರಿಗೆ ಮಾತ್ರ ನಾವು ಯೋಚನೆ ಮಾಡಬೇಕಾಗಿದೆ. ಪ್ರಕೃತಿ, ಪರಿಸರ ಇದ್ರ ಬಗ್ಗೆ ನಾವು ಹೆಚ್ಚು ಗಮನ ಹರಿಸಬೇಕು. ಇಲ್ಲಿ ಯಾವುದೇ ಪಕ್ಷಪಾತ ಭೇದ ಇಲ್ಲ. ಅದೇನಂದ್ರೆ ಪ್ರಕೃತಿ ಮತ್ತೆ ಪರಿಸರ ಇದೆರಡೇ ನಮ್ಗೆ ದೇವರು. ಸೂರ್ಯನೇ ದೇವರು, ಚಂದ್ರನೇ ದೇವರು, ಪ್ರಕೃತಿ, ಪರಿಸರ, ನೀರು, ಗಾಳಿ ಇದನ್ನೇ ನಾವು ದೇವರು ಅಂತ ನಂಬ್ಕೊಂಡಿರೋರು. ಇಲ್ಲಿ ಯಾರು ನಮ್ಗೆ ಗಾಡ್ ಫಾದರ್ ಇಲ್ಲ, ಪ್ರಕೃತಿನೇ ನಮ್ಗೆ ಗಾಡ್ ಫಾದರು. ನೀವು ಅದನ್ನ ಸಪೋರ್ಟ್ ಮಾಡ್ತಾರೋ ನೀವೇ ಗಾಡ್ ಫಾದರ್. ದಯಮಾಡಿ ನಿಮ್ಮ ಸಪೋರ್ಟ್ ಇದೇ ರೀತಿ ಮುಂದುವರಿಲಿ. ನಮ್ದೀಗ 400 ಎಪಿಸೋಡ್ ನೆನ್ನೆ ಗಂಟೆ ಆಗಿದೆ. ಈಗ ಇವತ್ತು ತಾರೀಕು 4. ಇವತ್ತು ತುಂಬಾ ಒಂದು ಒಳ್ಳೆಯ ದಿನ. ತುಂಬಾ ಒಳ್ಳೆಯ ದಿನ ಅಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಹುಟ್ಟುಹಬ್ಬ. ಅಂತ ಮಹಾತ್ಮನ ದಿನದಂದು ನಾವು 400 ಎಪಿಸೋಡ್ ಅನ್ನ ಮುಗಿಸಿದೀವಿ. ಕರೆಕ್ಟ್ ಆಗಿ ಅಲ್ಲಿ ಬಂದಿದೆ. ಈ 4ನೇ ತಾರೀಕಿಗೆ ನಾನು ನಿಮ್ಗೆ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದೀನಿ. ಅಂದ್ರೆ ಅದರಲ್ಲೂ ನಾವು ವಿಶೇಷವಾಗಿ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯಕ್ರಮದ ಹನಗೋಡು ಡ್ಯಾಮ್ ಹತ್ರ ನಾವು ಇದು ಮಾಡುವಾಗ ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಮೈಕಲ್ ನಾನು ಕಿವಿ ಕೇಳಿಸ್ಕೊಂಡೆ. ಅಲ್ಲಿಗೆ ಭಾಗಿಯಾಗಬೇಕು ಅಂತ ನನಗೆ ಸಮಯ ಪ್ರಯತ್ನ ಪಟ್ಟೆ ಆಗಲಿಲ್ಲ. ಯಾಕಂದ್ರೆ ಇವತ್ತು ನಾವು ಹನಗೋಡು ನಾಲೆಯ ಮೇಲ್ಗಡೆ ಗಿಡ ನೆಡೋದ್ರ ಬಗ್ಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಅಂತ ಅದನ್ನು ಸರ್ವೆ ಇದ್ದೀವಿ. ನಾವು ಸುಮಾರು 30 ಕಿಲೋಮೀಟರ್ ಈಗಾಗಲೇ ಕ್ಷಮಿಸಿ ಅದೆಲ್ಲ ಸರ್ವೆ ಮಾಡ್ತಾ ಇದ್ದೀವಿ. ಆ ಕೆಲಸದ ಒತ್ತಡದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾರ್ಯಕ್ರಮಕ್ಕೆ ಇವತ್ತು ನನಗೆ ಭಾಗಿಯಾಗಕ್ಕೆ ಆಗಲಿಲ್ಲ. ಅಂಥವ್ರದಿಂದ ಹೆಸರಿನ ದಿನದಿಂದ, ಹುಟ್ಟಿದ ದಿನದಂದೇ ನಾವು ಇವತ್ತು ಈ ಸರ್ವೆ ಕಾರ್ಯವನ್ನು ಮಾಡಿದ್ದೀವಿ. ಖಂಡಿತ ನಾವು ಇದನ್ನ ಯಶಸ್ವಿ ಆಗುತ್ತೆ, ಒಂದು ಒಳ್ಳೆಯ ಕಾರ್ಯಕ್ರಮ ಆಗುತ್ತೆ. ಯಾಕಂದ್ರೆ ಹನಗೋಡು ನಾಲೆಯ ಮೇಲ್ಗಡೆ ನೋಡ್ಕೊಂಡು ಬರ್ತಾ ಇದ್ದೀನಿ, ಎಲ್ಲಾ ಕಡೆ ಎಡ ಬಲ ಕಂಪ್ಲೀಟ್ ಖಾಲಿ ಜಾಗ ಇದೆ. ಖಾಲಿ ಜಾಗದಲ್ಲಿ ಸಾವಿರಾರು ಲಕ್ಷಾಂತರ ಮರಗಳನ್ನ ನಾವು ಹಾಕ್ಬೋದು. ಆ ನಾಲೆನೇ ಯಾಕೆ ನಾನು ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ಅದು ಯಾವುದೇ ಕಾರಣಕ್ಕೂ ರಸ್ತೆ ಅಗಲೀಕರಣಕ್ಕಾಗಿ ಸಮಸ್ಯೆ ಆಗಲ್ಲ. ಮತ್ತೆ ಸುತ್ತಮುತ್ತ ಎಲ್ಲರೂ ರೈತರೇ ಇರೋದ್ರಿಂದ ರೈತರು ಸಮೇತ ಗಿಡಗಳನ್ನ ನೆಟ್ಟಿದ್ರೆ ಚೆನ್ನಾಗಿ ನೋಡ್ಕೊಳ್ತಾರೆ. ಆ ಗಿಡಗಳಿಂದ ನಮ್ಗೆ ಆಮ್ಲಜನಕ ಬಂದ್ರೆ ಎಲ್ಲರಿಗೂ ಅದು ಉಸಿರಾಗ್ತದೆ, ಎಲ್ಲರಿಗೂ ಅದು ಹಸಿರಾಗ್ತದೆ, ನೋಡೋಕೆ ಚೆನ್ನಾಗಿರ್ತದೆ ಅಂತ ಹೇಳಿ ಈ ಸರ್ವೆ ಕಾರ್ಯದಲ್ಲಿ ನಾವೀಗ ಭಾಗಿಯಾಗಿದ್ದೀವಿ. ನಾಳೆ ಪ್ರಕೃತಿ ಪರಿಸರ ಅಂತ ಹೇಳ್ಕೊಂಡು ಎಲ್ಲ ಪರಿಸರ ದಿನ ಅಂತ ನಾವೆಲ್ಲ ಆಚರಿಸ್ತಾ ಇದ್ದೀವಿ. 5ನೇ ತಾರೀಕು. ದಯಮಾಡಿ ನಾನು ಹೇಳ್ತೀನಿ, ನಾಟಕೀಯವಾಗಿ ಬೇಡ. ನೀವು ಪ್ರತಿದಿನ ಪರಿಸರ ದಿನ ಅನ್ಕೊಂಡು ಒಂದೊಂದು ಗಿಡಗಳನ್ನಾದ್ರೂ ಅದಕ್ಕೆ ಶುರು ಮಾಡಿ. ಒಂದು 365 ದಿನದಲ್ಲಿ 365 ಗಿಡ ಆಗುತ್ತೆ. ಆಮೇಲೆ ಎಲ್ಲೋ ಫ್ಯಾನ್ಸಿಗೆ, ಸೋಕಿಗೆ ಏನೋ ಒಂದು ಮಾಡೋದನ್ನ ದಯಮಾಡಿ ಬೇಡ. ಪರಿಸರ ಪ್ರತಿ ವರ್ಷ ನಡೋ ಜಾಗದಲ್ಲೇ ಗಿಡ ನೆಡೋದು ಬೇಡ. ನೆಟ್ಟಿದ ಗಿಡವನ್ನ ಉಳಿಸ್ಕೊಳ್ಳೋದು, ಮತ್ತೆ ಯಾವಾಗಲೂ ನಾವು ಮರ ಕಡಿದಂಗೆ ಇರೋದು. ಅದು ಯಾರೇ ಕೂಡ ಅಷ್ಟೇ ಪ್ರಕೃತಿ ಪರಿಸರದ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಅದನ್ನ ನಾವೆಲ್ಲರೂ ಖಂಡಿಸಲೇಬೇಕು. ಯಾಕೆಂದ್ರೆ ಈಗ ನಾನು ಒಂದು ಅರಳಿ ಮರ ಕೆಳಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಅರಳಿ ಮರ ನೋಡುವಾಗ ನನಗೆ ತುಂಬಾ ಖುಷಿ ಆಗ್ತದೆ ಏರಿ ಮೇಲ್ಗಡೆ. ಆದ್ರೆ ದುರದೃಷ್ಟ ಏನಪ್ಪಾ ಅಂದ್ರೆ, ಈ ಅರಳಿ ಮರ ಕೆಳಗಡೆ ಮನೆಯಲ್ಲಿ ಇದ್ದಂತ ಯಾವ್ದಾವ್ದು ಹಳೆಯ ಪಟಗಳು, ಅದ್ರ ಗಾಜು ಫ್ರೇಮು ಎಲ್ಲ ತಂದಿಲ್ಲಿ ಬಿಸಾಕಿದ್ದಾರೆ. ಇದು ಯಾವಾಗ ಜನರಿಗೆ ಒಂದು ಒಳ್ಳೆತನ ಬರುತ್ತೆ? ಅರಳಿ ಮರ ಅಂದ್ರೆ ಏನು?
ದೇವ್ರಿಗಿಂತನೂ ದೊಡ್ಡದು. ಯಾಕೆಂದ್ರೆ ದೇವರು ನಮ್ಗೆ ವರ ಕೊಡ್ತಾನೆ, ಆಶೀರ್ವಾದ ಕೊಡ್ತಾನೆ. ಆದ್ರೆ ಹಳ್ಳಿ ಮರ ನಮ್ಗೆ ಬದುಕಕ್ಕೆ ಆಮ್ಲಜನಕ ಕೊಡ್ತದೆ. ಇಂಥ ಒಂದು ಹಳ್ಳಿ ಮರದ ಕೆಳಗಡೆ ನನಗೆ ಇವತ್ತು ಇಲ್ಲಿ ಮಾತಾಡೋಕೆ ಅವಕಾಶ ಸಿಕ್ಕಿದೆ, ನಮ್ದೊಂದು ಪುಣ್ಯ. ಇವತ್ತು ಸುತ್ತ ಯಾವ್ದಾವ್ದೋ ಫೋಟೋಗಳು, ಯಾವ್ದಾವ್ದೋ ಗಾಜುಗಳು, ಯಾವ್ದಾವ್ದೋ ಫ್ರೇಮ್ಗಳನ್ನ ತಂದು ಬಿಸಾಕಿದ್ದಾರೆ. ಅದು ನೋಡ್ಲಿಕ್ಕೆ ಒಂಥರ ಬೇಜಾರಾಗ್ತದೆ. ಇಂಥ ಮರಗಳಿದ್ರೆ ನಾವು ಗೇರಿಗಳ ಮೇಲೆಲ್ಲ ಆದಷ್ಟು ನಡ್ಕೊಳ್ಬಹುದು. ದಯಮಾಡಿ ನೀವು ಪರಿಸರ ಪ್ರಕೃತಿಯನ್ನ ಏನೋ ಒಂದು ಮೋಜು ಮಸ್ತಿಗಾಗಿ ಬಳಸ್ಕೊಳ್ಬೇಡಿ. ಒಂದು ಒಳ್ಳೆಯ ದೃಷ್ಟಿಯಿಂದ ನೀವೆಲ್ಲರೂ ನಾಳೆ ಪರಿಸರ ದಿನವನ್ನು ಆಚರಣೆ ಮಾಡಿ. ಮತ್ತೆ ಎಲ್ಲೆಲ್ಲಿ ಆದಷ್ಟು ಗಾರ್ಡನ್ಗಳಲ್ಲಿ, ರಸ್ತೆಗಳಲ್ಲಿ, ಕೆರೆಗೇರಿಗಳ ಮೇಲೆ, ಮಶಾಣದಲ್ಲಿ ಎಲ್ಲೆಲ್ಲಿ ಜಾಗ ಇದೆ ಅಲ್ಲೆಲ್ಲ ದಯಮಾಡಿ ಆದ ತಕ್ಕಾದ ಮರಗಳನ್ನೇ ನಡ್ಕೊಂಡು ಹೋಗಿ. ಮರಗಳನ್ನ ಉಳಿಸಿ. ಮರ ಉಳಿಸಿದ್ರೆ ನಾವು ಉಳಿತೀವಿ. ಮರ ಉಳಿದ್ರೆ ಹಸಿರು ಉಳಿದ್ರೆ ಉಸಿರು ಅಂತ ಹೇಳಿ. ಹಸಿರಿಂದ ಉಸಿರು, ಹಸಿರಿನಿಂದ ಅನ್ನ, ಹಸಿರಿನಿಂದಾನೇ ಎಲ್ಲ. ಹಸಿರೇ ಎಲ್ಲದಕ್ಕೂ. ಹಸಿರನ್ನ ಯಾವತ್ತೂ ಮರಿಬೇಡಿ. ಮರ ಕಡಿದ್ರೆ ಅದು ದೊಡ್ಡ ಪಾಪದ ಕೆಲಸ. ಯಾಕಂದ್ರೆ ಇವತ್ತೆಲ್ಲ ನಾಳೆ ನಾವು ಶಾಪ, ಜನರ ಶಾಪ ಅದು ಬಂದೇ ಬರ್ತದೆ. ಗಿಡವನ್ನ ಕಡಿದ್ರೆ ಅದು ದೊಡ್ಡ ಶಾಪ. ಅದು ನಡಬೇಕು. ಗಿಡಗಳನ್ನ ಆದಷ್ಟು ನಡಿ. ಯಾವುದೋ ವಯಸ್ಸಾಗಿದ್ದ ಗಿಡ, ಯಾವುದೋ ಒಂದು ನಮ್ಗೆ ಮನೆಯ ಅವಶ್ಯಕತೆ ಇರುವಂತ ಗಿಡಗಳು 1-2 ನಾವು ಅವಶ್ಯಕತೆ ಇರೋದು ನಾವು ಕರ್ಕೊಳ್ಬಹುದು, ತೊಂದರೆ ಏನಿಲ್ಲ. ಆದ್ರೆ ನಡ್ಲಿಕ್ಕೆ ನಾವು ಹೆಚ್ಚು ಗಮನ ಕೊಡೋದು. 98 ಗಿಡ ನಟ್ರೆ 2 ಗಿಡ ಮಾತ್ರ ನೀವು ಕಡಿಲಿಕ್ಕೆ ನಿಮ್ಗೆ ಹಕ್ಕಿದೆ ಅಷ್ಟೇ. 98 ನಡಬೇಕು, 2 ಕಡಿಬೇಕು. ಇವತ್ತೆಲ್ಲ ನಾವು 100 ಗಿಡಗಳನ್ನ ಕಟ್ ಮಾಡ್ಬಿಟ್ಟು 1-2 ಗಿಡ ನಟ್ಟರೆ ಏನು ಪ್ರಯೋಜನ ಇಲ್ಲ. ದಯಮಾಡಿ ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ನಿಮ್ಮ 5ನೇ ತಾರೀಕಿನ ಪರಿಸರ ದಿನ ನಿಮ್ಮದೆಲ್ಲ ಯಶಸ್ವಿ ಆಗ್ಲಿ. ಎಲ್ಲರೂ 100ಕ್ಕೆ 100 ಭಾಗಿಯಾಗಿ ರಾಜಕೀಯ, ಧರ್ಮ, ಜಾತಿ ವ್ಯತ್ಯಾಸ ಇಲ್ಲದೇನೆ ಪರಿಸರವನ್ನು ಉಳಿಸಿ. ಪರಿಸರ ಉಳಿದ್ರೆ ಮಾತ್ರ ನಾವು ಹಸಿರಿನಿಂದ ಉಸಿರು, ಹಸಿರಿನಿಂದ ಅನ್ನ, ಎಲ್ಲವೂ ಹಸಿರುಮಯವಾಗಿರ್ಲಿ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಹಾಗೆ ನಾವು ಆ ಕಾರ್ಯಕ್ರಮವನ್ನು ನಾವು ಕೂಡ ಶುರು ಮಾಡ್ತೇವೆ. ಅದು ನಿರಂತರವಾಗಿ ನಡೀತಾ ಇರ್ತದೆ. ನಮ್ಮ ಜೊತೆಲಿ ನೀವೆಲ್ಲರೂ ಕೈ ಜೋಡಿಸೋದಾದ್ರೆ ಖಂಡಿತ ನಮ್ಗೆ ಅದೇ ಖುಷಿ. ಮತ್ತೆ ನಾವು 2ನೇ ಭಾನುವಾರ ಬಿಟ್ಟು ಬಾಕಿ ಉಳಿದ 1ನೇ ಭಾನುವಾರ, 3ನೇ ಭಾನುವಾರ, 4ನೇ ಭಾನುವಾರ ಕೆರೆಯ ಮೇಲ್ಗಡೆ ಮತ್ತೆ ಜಾಗದಲ್ಲಿ, ಸರ್ಕಾರಿ ಜಾಗ, ಎಲ್ಲೆಲ್ಲಿ ಖಾಲಿ ಜಾಗದಲ್ಲಿ ಮರ ನೆಡುವಂತ ಕಾರ್ಯಕ್ರಮ ನಾವು ಹಾಕೊಂಡಿದೀವಿ. ಅದಕ್ಕೆ ನೀವೆಲ್ಲರೂ ಹೆಸರನ್ನು ನೋಂದಣಿ ಮಾಡಿ. ಒಂದೊಂದು ಭಾನುವಾರಕ್ಕೆ ಎಷ್ಟು ಜನ ಬರ್ತೀರಾ ಅದನ್ನು ಮೊದಲೇ ತಿಳಿಸಿದ್ರೆ ನಿಮ್ಗೆ ನಾವು ಅಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ. ದಯಮಾಡಿ ನೀವು ಬರುವವರು ನಮ್ಮ ನಂಬರ್ಗೆ ಒಂದು ಮೆಸೇಜ್ ಹಾಕಿ, ನಿಮ್ಮ ಹೆಸರು, ಅಡ್ರೆಸ್ ತಿಳಿಸಿದ್ರೆ ನಾವು ಒಂದೊಂದು ಭಾನುವಾರ ದಿನ ಎಲ್ಲೆಲ್ಲಿ ಕಾರ್ಯಕ್ರಮ ಮಾಡ್ತೀವಿ ಅಂತ ನಿಮ್ಗೆ ತಿಳಿಸ್ತೀವಿ. ಆ ಜಾಗಕ್ಕೆ ನೀವು ನಾವೆಲ್ಲ ಸೇರುವ, ಪರಿಸರವನ್ನು ಉಳಿಸುವ. ಪರಿಸರದಿಂದ ಮಾತ್ರ ನಾವು ಪ್ರಕೃತಿ, ಪರಿಸರದಿಂದ ಮಾತ್ರ ನಾವು ಒಂದು ಒಳ್ಳೆಯ ಹವಾಗುಣವನ್ನ, ಒಳ್ಳೆಯ ಆಹಾರವನ್ನ, ಒಳ್ಳೆಯ ವಾತಾವರಣವನ್ನು ನೋಡ್ಲಿಕ್ಕೆ ಸಾಧ್ಯ. ಇವತ್ತೆಲ್ಲ ನೋಡಿ, ಎಲ್ಲ ಕಡೆ ಬಿಸಿಲು ಬಿಸಿಲು ಬಿಸಿಲು, ಸೆಕೆ, ಧಗೆ, ನೀರಿಲ್ಲ, ಒಳ್ಳೆಯ ಗಾಳಿ ಇಲ್ಲ. ತುಂಬಾ ದುರಂತಗಳನ್ನ ಮುಂದೆ ನಾವು ಎದುರು ನೋಡ್ಬೇಕಾಗ್ತದೆ. ವಿಜ್ಞಾನ ಪರಿಸರ ಹಾಳು ಮಾಡ್ತಾ ಇದೆ. ಅದರಿಂದ ದಯಮಾಡಿ ಈ ಪರಿಸರವನ್ನ, ಪ್ರಕೃತಿಯನ್ನ ನೀವು ಉಳಿಸ್ಕೊಳ್ಳಿ. ವಿಜ್ಞಾನ ಒಂದ್ ಕಡೆ ಇರ್ಲಿ, ಪ್ರಕೃತಿ ಮತ್ತೆ ಪರಿಸರ ನಿಮ್ಗೆ ಎಲ್ಲರಿಗೂ ಬೇಕು. ಅದರಿಂದ ನಾನು ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋದು, ನಿಮ್ಗೆಲ್ಲರಿಗೂ ಒಳ್ಳೆಯದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಿಮ್ಮ ಪಾಸಿಟಿವ್ ತಮ್ಮಯ್ಯ.